ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಇರಾ ಚಾನಲ್. ಶುಕ್ರವಾರದ ರಾಶಿಫಲವನ್ನು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷ ರಾಶಿಯವರಿಗೆ ಇಂದು ಹೊಸ ಅವಕಾಶಗಳು ಸಿಗಬಹುದು. ಉದ್ಯೋಗದಲ್ಲಿ ಪ್ರಗತಿ ಕಾಣಬಹುದು, ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 9. ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ಸಂತೋಷ ಮತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರಬಹುದು. ಹಿರಿಯರ ಸಹಕಾರ ಸಿಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ, ಸಂಖ್ಯೆ 6. ಮಿಥುನ ರಾಶಿಯವರಿಗೆ ಹೊಸ ಪರಿಚಯಗಳು ಮತ್ತು ವ್ಯವಹಾರದಲ್ಲಿ ಲಾಭದ ಅವಕಾಶಗಳು ಸಿಗಬಹುದು, ಆದರೆ ಮಾತನಾಡುವಾಗ ಸ್ವಲ್ಪ ಜಾಗ್ರತೆ ಇರಲಿ. ಅದೃಷ್ಟದ ಬಣ್ಣ ಹಸಿರು, ಸಂಖ್ಯೆ 5. ಕರ್ಕಾಟಕ ರಾಶಿಯವರಿಗೆ ಗುರು ಅನುಗ್ರಹದಿಂದ ಹೊಸ ಅವಕಾಶಗಳು ಸಿಗಬಹುದು. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಹಳದಿ, ಸಂಖ್ಯೆ 3. ಸಿಂಹ ರಾಶಿಯವರು ಇಂದು ಮನಃಶಾಂತಿಗೆ ಹೆಚ್ಚು ಆದ್ಯತೆ ನೀಡಿ. ಆಧ್ಯಾತ್ಮಿಕ ಚಿಂತನೆ ಉತ್ತಮ ಫಲ ನೀಡುತ್ತದೆ. ಖರ್ಚಿನಲ್ಲಿ ಜಾಗ್ರತೆ ಇರಲಿ. ಅದೃಷ್ಟದ ಬಣ್ಣ ಕಿತ್ತಳೆ, ಸಂಖ್ಯೆ 1. ಕನ್ಯಾ ರಾಶಿಯವರಿಗೆ ಸಂಬಂಧಗಳಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚಿಸಿ ಮತ್ತು ಆರೋಗ್ಯದ ಕಡೆ ಗಮನ ಕೊಡಿ. ಅದೃಷ್ಟದ ಬಣ್ಣ ತಿಳಿ ಹಸಿರು, ಸಂಖ್ಯೆ 5. ತುಲಾ ರಾಶಿಯವರಿಗೆ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಬರಬಹುದು. ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ. ಸಂಬಂಧಗಳಲ್ಲಿ ಸಮತೋಲನ ಕಾಪಾಡಿಕೊಳ್ಳಿ. ಅದೃಷ್ಟದ ಬಣ್ಣ ಗುಲಾಬಿ, ಸಂಖ್ಯೆ 6. ವೃಶ್ಚಿಕ ರಾಶಿಯವರಿಗೆ ಪ್ರಯಾಣ ಮತ್ತು ಉನ್ನತ ವಿದ್ಯೆಗೆ ಸಂಬಂಧಿಸಿದ ಶುಭ ಅವಕಾಶಗಳು ಬರಬಹುದು. ಹೊಸ ಅವಕಾಶಗಳನ್ನು ಸರಿಯಾಗಿ ಪರಿಶೀಲಿಸಿ. ಅದೃಷ್ಟದ ಬಣ್ಣ ಮರೂನ್, ಸಂಖ್ಯೆ 9. ಧನು ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ. ಹೂಡಿಕೆ ಮಾಡುವ ಮೊದಲು ಚೆನ್ನಾಗಿ ಯೋಚಿಸಿ. ಕುಟುಂಬದ ಸಹಕಾರ ಸಿಗುತ್ತದೆ. ಅದೃಷ್ಟದ ಬಣ್ಣ ಹಳದಿ, ಸಂಖ್ಯೆ 3. ಮಕರ ರಾಶಿಯವರಿಗೆ ಹೊಸ ಒಪ್ಪಂದಗಳು ಮತ್ತು ವ್ಯವಹಾರ ಅವಕಾಶಗಳು ಬರಬಹುದು. ಸಂಬಂಧಗಳಲ್ಲಿ ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ನೀಲಿ, ಸಂಖ್ಯೆ 8. ಕುಂಭ ರಾಶಿಯವರಿಗೆ ಹೊಸ ಆಲೋಚನೆಗಳು ಮೂಡಬಹುದು. ಉದ್ಯೋಗ ಬದಲಾವಣೆಯ ಯೋಚನೆ ಬರಬಹುದು. ಹಣಕಾಸಿನ ನಿರ್ಧಾರಗಳಲ್ಲಿ ಆತುರ ಬೇಡ. ಅದೃಷ್ಟದ ಬಣ್ಣ ನೀಲಿ, ಸಂಖ್ಯೆ 4. ಮೀನ ರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಸಹನೆಯಿಂದ ಕೆಲಸ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಹಣಕಾಸಿನಲ್ಲಿ ಶಿಸ್ತು ಅಗತ್ಯ. ಅದೃಷ್ಟದ ಬಣ್ಣ ನೇರಳೆ, ಸಂಖ್ಯೆ 8. ನಿಮಗೆ ಟ್ಯಾರೋ ರೀಡಿಂಗ್ ಬೇಕಿದ್ದರೂ, ಆಕಾಶಿಕ್ ರೀಡಿಂಗ್ ಬೇಕಿದ್ದರೂ, ಅಥವಾ ನಿಮ್ಮ ಅಗತ್ಯಕ್ಕೆ ತಕ್ಕ ಕಸ್ಟಮೈಜ್ಡ್ ಕ್ರಿಸ್ಟಲ್ ಬೇಕಿದ್ದರೂ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮ್ಮ ಎಲ್ಲಾ ಸೇವೆಗಳ ವಿವರಗಳಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು. ಶುಭ ದಿನ.